Hi friends, welcome back to my channel. ಇವತ್ತಿನ ವಿಡಿಯೋ ಹೇರ್ ಕೇರ್ ಬಗ್ಗೆ. ಹೇರ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಹೇರ್ ತುಂಬ ಲಾಂಗ್ ಆಗಿರಬೇಕು, ಸಿಲ್ಕಿ ಆಗಿರಬೇಕು, ಶೈನ್ ಆಗಿರಬೇಕು, ಹೇರ್ ಗ್ರೋತ್ ಚೆನ್ನಾಗಾಗಬೇಕು ಅಂತ ಎಲ್ಲ ಅಂದ್ಕೊಳ್ತಾ ಇರ್ತೀರಾ. ಇದಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲ ನಿಮಗೂ ಗೊತ್ತಿರುತ್ತೆ. ಬಟ್ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಡೈಲಿ ವ್ಲಾಗ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನಾನು ಹಾಕಿದ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೊಂಥರ ಸಿಂಪಲ್ಲಾಗಿಯೇ ಟಿಪ್ಸ್ ಅಂತ ಹೇಳ್ಬೋದು ನಿಮಗೆ. ನೀವು ತುಂಬ ಜನ ಗಂಡು ಮಕ್ಕಳನ್ನ ಅಬ್ಸರ್ವ್ ಮಾಡಿರ್ತೀರ. ಅವರು ಯಾವುದೇ ಥರ ಬ್ರ್ಯಾಂಡೆಡ್ ಶ್ಯಾಂಪು ಯೂಸ್ ಮಾಡಲ್ಲ, ಹೇರ್ ಆಯಿಲಿಂಗ್ ಮಾಡಲ್ಲ, ಹೇರ್ ಕೇರ್ ಮಾಡಲ್ಲ. ಹಂಗಿದ್ರೂ ಕೂಡ ಅವರು ತುಂಬ ಫಾಸ್ಟಾಗಿ ಬೆಳೀತಾ ಇರುತ್ತೆ. ನಾವು ಹೇರ್ ಕೇರ್ ಮಾಡ್ತೀವಿ, DIY ಮಾಡ್ತೀವಿ, ಶ್ಯಾಂಪು ಚೆನ್ನಾಗಿರೋದೇ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇರ್ಗೆ ಏನೇನು ಬೇಕೋ ನಾವು ಅದನ್ನೆಲ್ಲ ಮಾಡ್ತೀವಿ. ಹೇರ್ ಬೆಳೀದೇ ಇರೋದಕ್ಕೆ ಮೇನ್ ಕಾರಣ ಏನಿರುತ್ತೆ ಅಂತಂದರೆ, ಯಾರು ಜಾಸ್ತಿ ಆಯಿಲಿಂಗ್ ಮಾಡಲ್ಲ, ಫ್ರೀ ಹೇರ್ನ ಬಿಟ್ಬಿಟ್ಟಿರ್ತಾರೆ. ಆವಾಗ ಡಸ್ಟ್ ಎಲ್ಲ ಹೇರಲ್ಲಿ ಕೂತ್ಕೊಂಡು ಅದೆಲ್ಲ ಫುಲ್ ಫ್ರೀಝಿ ಆಗಿಬಿಟ್ಟು ಸ್ಪ್ಲಿಟ್ ಹೇರ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ. ಸ್ಪ್ಲಿಟ್ ಹೇರ್ಸ್ ಆದರೆ ಆಲ್ಮೋಸ್ಟು ಯಾರಿಗೂ ಹೇರೇ ಗ್ರೋತ್ ಆಗಲ್ಲ. ಮತ್ತು ಒಬ್ಬೊಬ್ಬರು ತುಂಬ ಜಾಸ್ತಿ ಬಿಸಿ ನೀರು ಯೂಸ್ ಮಾಡ್ತಿರ್ತಾರೆ. ನೀರು ಕೂಡ ಅಷ್ಟೇ, ಸ್ನಾನ ಮಾಡೋವಾಗ ತುಂಬಾ ಹಾಟ್ ಆಗಿರಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರೋ ಅಂಥ ನೀರಲ್ಲೇ ನಾವು ತಲೆಗೆ ಸ್ನಾನ ಮಾಡಬೇಕು. ಮತ್ತು ಯಾವುದೇ ಶ್ಯಾಂಪು ಯೂಸ್ ಮಾಡಿದ್ರು ಕೂಡ ಆ ಶ್ಯಾಂಪು ಒಳಗಡೆ ಒಂದು ಸ್ವಲ್ಪ ಆದ್ರೂ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಶ್ಯಾಂಪು ಮಾಡ್ಕೋಬೇಕು. ಡೈರೆಕ್ಟು ಶ್ಯಾಂಪು ತಲೆಗೆ ಹಚ್ಚೋದ್ರಿಂದನೇ ನಮಗೆ ಹೇರ್ ಡ್ಯಾಮೇಜ್ ತುಂಬಾ ಆಗ್ತಾ ಇರುತ್ತೆ, ಹೇರ್ ಫಾಲ್ ಆಗ್ತಾ ಇರುತ್ತೆ. ಮತ್ತು ಸ್ನಾನ ಮಾಡೋವಾಗ ಯಾವ ಥರ ಒಂದು ಮನೆಯಲ್ಲೇ ಟೋನರ್ನ ನಾವು ರೆಡಿ ಮಾಡಿಕೊಂಡು ಅದರಿಂದ ನಾವು ಸ್ನಾನ ಮಾಡಿದ್ರೆ ನಮ್ಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದಕ್ಕೆ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಈ ವಿಡಿಯೋ ಎಂಡಲ್ಲೂ ಹಾಕಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಹೇರ್ ತುಂಬ ಫಾಸ್ಟಾಗಿ ಬೆಳಿಬೇಕು ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಪರ್ಸ್ನಲ್ ಇದ್ರ ಪ್ರಕಾರ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ಹೇರ್ನ ಟ್ರಿಮ್ ಮಾಡ್ತಾ ಇರಬೇಕು. ಹೇರ್ ಟ್ರಿಮ್ ಮಾಡ್ತಾ ಇದ್ದರೆ ಮಾತ್ರ ಹೇರ್ ಬೆಳೀತಾ ಇರುತ್ತೆ. ನಾವು ಅಂದ್ಕೊಳ್ತೀವಿ ಅಷ್ಟೊಷ್ಟುದ್ದ ಕಷ್ಟಪಟ್ಟು ನಾವು ಬೆಳೆಸ್ತಿರ್ತೀವಿ, ಅದು ಒಂದೊಂದು ಇಂಚೆ ಬೆಳೆಯುತ್ತೆ, ಅದನ್ನು ಹಿಂಗೆ ಕಟ್ ಮಾಡೋದು ಅಂತೆಲ್ಲ. ನಿಜ ಹೇಳಬೇಕು ಅಂದರೆ ಹೇರ್ ಟ್ರಿಮ್ಮಿಂಗಿಂದನೇ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನಿಮ್ಮ ಮನೇಲೇ ಮಕ್ಕಳಾದರೂ ಜೆಂಟ್ಸ್ ಆದ್ರೂ ಕಟಿಂಗ್ ಮಾಡಿಸಿದ ಒಂದು ತಿಂಗಳಿಗೆ ಮತ್ತೆ ಅವ್ರು ಕಟಿಂಗ್ ಮಾಡಿಸ್ತಿರ್ತಾರೆ. ಇದಕ್ಕೆ ರೀಸನ್ನೇ ಅದೇ, ಅವರು ಹೇರ್ ಕಟ್ ಯಾವಾಗಲೂ ಮಾಡಿಸೋದ್ರಿಂದ ಅವ್ರಿಗೆ ಹೇರ್ ಗ್ರೋತ್ ಫಾಸ್ಟಾಗಿ ಆಗ್ತಾ ಇರುತ್ತೆ ಮತ್ತು ಹೇರ್ ತುಂಬ ಲೆಂತಿಯಾಗಿ ಬೆಳೀತಾ ಇರುತ್ತೆ. ಇವಾಗ ನಾವೇ ನಮಗೆ ಸ್ವತಃ ಹೇರ್ ಕಟ್ ಹೆಂಗೆ ಮಾಡ್ಕೊಳ್ಳೋದು, ಬ್ಯೂಟಿ ಪಾರ್ಲರ್ಗೆ ಹೋಗದೆ ನಾವು ಮಾತ್ರ ಮನೇಲಿ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಹೇರ್ ಹೆಲ್ದಿಯಾಗಿದೆಯಾ ಇಲ್ವಾ ಅಂತ ನಾವೇ ತಿಳ್ಕೊಳ್ಳೋದು ಹೇಗೆ ಅಂತಲೂ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋ ನೋಡೋವಾಗಲೇ ನೀವು ರ್ಯಾಂಡಮಾಗಿ ಯಾವುದಾದ್ರೂ ಒಂದು ಹೇರ್ನ ತಗೊಳ್ಳಿ. ಈ ಥರ ತಗೊಂಡಾಗ ನಾವು ಅದನ್ನು ಹಿಂಗೆ ಮಾಡ್ತಾ ಇರಬೇಕು. ಹಿಂಗೆ ಮಾಡ್ತಾ ಇದ್ದರೆ ರಬ್ಬರ್ ಥರ ಫೀಲ್ ಆಗ್ತಾ ಇರುತ್ತೆ. ಹಂಗಿದ್ರೆ ನಮ್ಮ ಹೇರ್ ನಾರ್ಮಲ್ ಆಗಿದೆ ಅಂತ. ಈ ಥರ ಮಾಡೋವಾಗಲೇ ಏನಾದರೂ ಕಟ್ಟಾಗಿ ಹೋಗ್ಬಿಟ್ರೆ ನಮ್ಮ ಹೇರು ತುಂಬಾ ಡ್ಯಾಮೇಜ್ ಆಗಿದೆ, ನಮಗೆ ಅದಕ್ಕೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತ ನಾವೇ ತಿಳ್ಕೊಬೋದು. ಆಗ ಮೊದಲಿಗೆ ನಾನು ತಲೆ ಬಾಚ್ಕೊಂಡು ಸೆಂಟರ್ ಪಾರ್ಟ್ನ ತಗೊಳ್ತಾ ಇದ್ದೀನಿ. ಎರಡು ಕಡೆ ನೀಟಾಗಿ ಸೆಂಟರ್ ಪಾರ್ಟ್ ನಾವು ತಗೊಂಡ್ರೆ ಮಾತ್ರ ನೀಟಾಗಿ ಲೆವೆಲಾಗಿ ಬರುತ್ತೆ. ಸೆಂಟರ್ ಪಾರ್ಟ್ ತಗೊಂಡಿರೋ ಲೆವೆಲ್ ನೋಡಿಕೊಂಡೆ ನಾನು ಬ್ಯಾಕ್ ಸೈಡ್ ಕೂಡ ತಗೊಳ್ತಾ ಇದ್ದೀನಿ. ಎರಡು ಸೈಡು ಚಿಕ್ಕಿಲ್ದಂಗೆ ನೀಟಾಗಿ ಚಿಕ್ಕ ಬಿಡಿಸ್ಕೊಳ್ಳಿ. ಮತ್ತು ಸ್ವಲ್ಪ ಸ್ಪ್ರೇ ಬಾಟಲಲ್ಲಿ ನೀರು ಹಾಕ್ಕೊಂಡು ಅದನ್ನು ಕೂದಲಿಗೆಲ್ಲ ಸ್ಪ್ರೇ ಮಾಡಿಕೊಂಡು ಮತ್ತೆ ಬಾಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂದಲು ತ್ಯಾವ ಇದ್ದರೆ ಲೆವೆಲ್ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಚ್ಕೊಂಡಾದಮೇಲೆ ಎರಡು ಕಡೆ ಕೂದಲನ್ನ ಎರಡು ಕೈಯಿಂದ ಹಿಡ್ಕೊಂಡು ಎಂಡ್ವರೆಗೂ ತೊಗೊಂಡು ಬನ್ನಿ. ಲಾಸ್ಟಲ್ಲಿ ಈ ಥರ ಹಿಡ್ಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು 1 ಇಂಚಷ್ಟು ಕಟ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಲೆವೆಲ್ ಕೂಡ ಕರೆಕ್ಟಾಗಿ ಬಂದಿರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಕಟ್ ಮಾಡ್ಕೊಂಡ್ಮೇಲೆ ಹೇರ್ ಈ ಥರ ಇದೆ. ನಾನು ಬಾಚ್ಕೊಂಡು ಕೂಡ ತೋರಿಸ್ತೀನಿ. ಈ ಥರ ನಾವೇ ಮನೇಲಿ ಸೆಲ್ಫ್ ಹೇರ್ನ ಕಟ್ ಮಾಡ್ಕೊಳ್ಬಹುದು. ಸ್ಟ್ರೈಟ್ ಕಟ್ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಸೆಲ್ಫ್ ಹೇರ್ ಕಟಿಂಗ್ ಹೆಂಗೆ ಮಾಡ್ಕೋಬೋದು ಅಂತ. ಮನೇಲೇ ಹೇರ್ ಟ್ರಿಮ್ ಮಾಡ್ಕೊಳ್ತಾ ನಮ್ಮ ಹೇರ್ನ ಚೆನ್ನಾಗಿ ಬೆಳೆಸ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.